ಮುಂಬರುವ 2026ರ ಐಪಿಎಲ್ ಟೂರ್ನಿಯ ನಿಮಿತ್ತ ಎಲ್ಲ ಫ್ರಾಂಚೈಸಿಗಳು ತಯಾರಿ ನಡೆಸುತ್ತಿವೆ. ಆಟಗಾರರ ಬಿಡುಗಡೆ ಹಾಗೂ ಉಳಿಸಿಕೊಳ್ಳುವ ಪ್ರಕ್ರಿಯೆ ಸಂಬಂಧ ಎಲ್ಲಾ ತಂಡಗಳು ಮೌಲ್ಯಮಾಪನ ಹಾಗೂ ಮುಂದಿನ ಮಿನಿ ಹರಾಜಿಗೆ ರಣತಂತ್ರವನ್ನ ಮಾಡುತ್ತಿವೆ. 18 ವರ್ಷಗಳ ಬಳಿಕ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂದಿನ ಮಿನಿ ಹರಾಜಿಗೆ ಸಜ್ಜಾಗುತ್ತಿದೆ. ಕಳೆದ ಆವೃತ್ತಿಯಲ್ಲಿ ವೈಫಲ್ಯ ಅನುಭವಿಸಿದ್ದ ಆಟಗಾರರನ್ನ ಕೈಬಿಟ್ಟು ಹೊಸ ಆಟಗಾರರನ್ನ ಖರೀದಿಸಲು ಯೋಜನೆಯನ್ನ ಹಾಕಿಕೊಂಡಿದೆ. ಕಳೆದ ವರ್ಷ ನಡೆದಿದ್ದ ಮೆಗಾ ಹರಾಜಿನಲ್ಲಿ 8.75 ಕೋಟಿ ರೂಪಾಯಿ ಗಳಿಕೆ ಖರೀದಿಸಿದ್ದ ಲಿಯಾಮ್ ಲಿವಿಂಗ್ಸ್ಟನ್ ಅವರಿಂದ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. 10 ಪಂದ್ಯಗಳಿಂದ ಅವರು ಕೇವಲ 112 ರನ್ ಗಳಿಸಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇನ್ನು 6 ಕೋಟಿ ರೂಪಾಯಿಗೆ ಆರ್ಸಿಬಿ ತಂಡ ಸೇರಿಕೊಂಡಿದ್ದ ರಸಿಕ್ದಾರ್ ಸಲಾಂ ಬೌಲಿಂಗ್ ನಲ್ಲಿ ವಿಫಲರಾಗಿದ್ರು. ಈ ಹಿನ್ನೆಲೆ ಬೆಂಗಳೂರು ಫ್ರಾಂಚೈಸಿ ಈ ಇಬ್ಬರನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಇನ್ನು ಮಿನಿ ಹರಾಜಿನಲ್ಲಿ ಆರ್ಸಿಬಿ ಖರೀದಿಸಬಹುದಾದ 3 ಆಟಗಾರರು ಯಾರು ಎಂದು ನೋಡೋದಾದ್ರೆ, ಮೊದಲನೆಯದಾಗಿ ಗುಡ್ಕೇಶ್ ಮೋಟಿ, ವೆಸ್ಟ್ ಇಂಡೀಸ್ ನ ಆಟಗಾರ. ವೆಸ್ಟ್ ಇಂಡೀಸ್ ತಂಡದ ಉದಯೋನ್ಮುಖ ಎಡಗೈ ಸ್ಪಿನ್ನರ್ ಗುಡ್ಕೇಶ್ ಮೋಟಿ ಅವರು ಭರವಸೆ ಮೂಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಹಾಗೂ ಫ್ರಾಂಚೈಸಿ ಕ್ರಿಕೆಟ್ ನಲ್ಲಿ ಅತ್ಯುತ್ತಮ ಅನುಭವವನ್ನು ಹೊಂದಿದ್ದಾರೆ. ಮಧ್ಯಮ ಓವರ್ಗಳಲ್ಲಿ ವಿಕೆಟ್ ಗಳನ್ನ ಪಡೆಯುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಹಾಗಾಗಿ ಆರ್ಸಿಬಿ ತಂಡಕ್ಕೆ ಇವರ ಬೌಲಿಂಗ್ ಕೌಶಲ್ಯ ಸೂಕ್ತವಾಗಬಹುದು. ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ಕೌಶಲ್ಯವನ್ನ ಕೂಡ ಇವರು ಹೊಂದಿದ್ದಾರೆ. ಡೆತ್ ಓವರ್ಗಳಲ್ಲಿ ಅವರು ತಂಡಕ್ಕೆ ನಿರ್ಣಾಯಕ ರನ್ಗಳ ಕೊಡುಗೆಯನ್ನ ನೀಡಬಹುದು. ಇನ್ನು ಎರಡನೆಯದಾಗಿ ಸಿಕಂದರ್ ರಾಜ, ಜಿಂಬಾಬ್ವೆ ಆಟಗಾರ. ಚುಟುಕು ಕ್ರಿಕೆಟ್ ನಲ್ಲಿನ ಅಪಾರ ಅನುಭವದ ಆಧಾರದ ಮೇಲೆ ಜಿಂಬಾಬ್ವೆ ತಂಡದ ಸಿಕಂದರ್ ರಾಜ ಅವರು ಆರ್ಸಿಬಿ ತಂಡದಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಅವರ ಸ್ಥಾನವನ್ನ ತುಂಬಬಹುದು. ಓಡಿಐ ಆಲ್ರೌಂಡರ್ ಗಳ ಶ್ರೇಯಾಂಕದಲ್ಲಿ ಅಗ್ರ ಸ್ಥಾನವನ್ನ ಅಲಂಕರಿಸಿರುವ ರಾಜ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡೂ ವಿಭಾಗಗಳಲ್ಲಿ ಆರ್ಸಿಬಿಗೆ ನೆರವು ನೀಡಬಹುದು. ಸ್ಪಿನ್ ಬೌಲಿಂಗ್ ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಮ್ಯಾಚ್ ಫಿನಿಶಿಂಗ್ ಪಾತ್ರವನ್ನ ನಿರ್ವಹಿಸಬಹುದು. ಆ ಮೂಲಕ ಆರ್ಸಿಬಿ ಮೌಲ್ಯಯುತ ಅಸ್ತ್ರವಾಗಲಿದ್ದಾರೆ. ಇನ್ನು ಮೂರನೆಯದಾಗಿ ಸರಂಶ್ ಜೈನ್. ಮಧ್ಯಪ್ರದೇಶದ ತಂಡದ ಆಲ್ರೌಂಡರ್ ಸರಂಶ್ ಜೈನ್ ಅವರು ಆರ್ಸಿಬಿ ತಂಡದಲ್ಲಿ ದೇಶಿ ಆಟಗಾರನ ಸ್ಥಾನಕ್ಕೆ ಸೂಕ್ತವಾಗಬಹುದು. ರಣಜಿ ಟ್ರೋಫಿ, ಇರಾನಿ ಟ್ರೋಫಿ ಹಾಗೂ ದಿಲೀಪ್ ಟ್ರೋಫಿ ಸೇರಿದಂತೆ ದೇಶಿ ಕ್ರಿಕೆಟ್ ನಲ್ಲಿ ಸರಂಶ್ ಜೈನ್ ಅದ್ಭುತ ದಾಖಲೆಗಳನ್ನು ಹೊಂದಿದ್ದಾರೆ. ಕೆಳ ಮಧ್ಯಮ ಕ್ರಮಾಂಕದಲ್ಲಿ ವೇಗವಾಗಿ ರನ್ ಗಳಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಹಾಗಾಗಿ ಆರ್ಸಿಬಿಗೆ ಮಧ್ಯಮ ಹಾಗೂ ಡೆತ್ ಓವರ್ಗಳಲ್ಲಿ ನಿರ್ಣಾಯಕ ರನ್ಗಳನ್ನ ಕಲೆ ಹಾಕಬಲ್ಲರು. ಯಜ್ವಿಂದರ್ ಚಹಲ್ ನಿರ್ಗಮನದ ಬಳಿಕ ಆರ್ಸಿಬಿಗೆ ಇನ್ನೂ ಮ್ಯಾಚ್ ವಿನ್ನಿಂಗ್ ಸ್ಪಿನ್ನರ್ ಸಿಕ್ಕಿಲ್ಲ. ಹಾಗಾಗಿ ಸರಂಶ್ ಜೈನ್ ಅವರನ್ನ ಮುಂದಿನ ಆವೃತ್ತಿಯಲ್ಲಿ ಪ್ರಯತ್ನಿಸಬಹುದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.